ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಮೇಲೆ ಇನ್ನೂ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಅದನ್ನ ಮಾಡಿರೋದು ಭಾರತ ಅಲ್ಲ, ಬದಲಿಗೆ ಅಫ್ಘಾನಿಸ್ತಾನ. ಉತ್ತರ ಪಾಕಿಸ್ತಾನ, ಖೈಬರ್ ಪಖ್ತೂನ್ಖ್ವಾ ಹಾಗೂ ಬಲೂಚಿಸ್ತಾನದಲ್ಲಿರುವ ಐಸಿಸ್ ಅಡ್ಡೆಗಳನ್ನ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದೀವಿ ಅಂತ ಅಫ್ಘಾನಿಸ್ತಾನ ಹೇಳ್ಕೊಂಡಿದೆ. ಈ ನಡುವೆ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತ ಮತ್ತು ಪಡೆಗಳನ್ನ ಇಸ್ಲಾಂ ವಿರೋಧಿಗಳು ಅಂತ ಚಿತ್ರಿಸೋದಕ್ಕೆ ಅವರನ್ನ ಖ್ವಾರಿಜ್ ಅಂದ್ರೆ ಬಿಟ್ಟು ಹೋದವರು ಅಂತ ಬಣ್ಣಿಸಿ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಲಾಮಿಕ್ ಸಂಘಟನೆಗಳಿಂದ ಹಾಗೂ ದೇಶಗಳಿಂದ ದೂರ ಮಾಡೋ ಪ್ರಯತ್ನಕ್ಕೂ ಕೈ ಹಾಕಿದೆ. ಅದಕ್ಕೆ ಪಾಕಿಸ್ತಾನ ಬಳಕೆ ಮಾಡ್ತಾ ಇರೋದು ಭಾರತ ಮತ್ತು ಇಸ್ರೇಲುಗಳ ಹೆಸರನ್ನ. ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಫ್ಘನ್ನರು ದಾಳಿ ಯಾಕೆ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಪಾಕಿಸ್ತಾನ ಹೇಳಿರೋದೇನು? ಇಲ್ಲಿ ಭಾರತ ಮತ್ತು ಇಸ್ರೇಲ್ಗಳ ಹೆಸರು ಯಾಕೆ ಬಳಕೆ ಆಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕರಾಚಿಯಲ್ಲಿನ ಮಿಲಿಟರಿ ಬೇಸ್ ಮೇಲೆ ಒಂದು ಭಯಾನಕ ದಾಳಿ ನಡೀತು. ಅದನ್ನ ಯಾರು ಮಾಡಿದ್ರೋ ಗೊತ್ತಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ತುಂಬಾ ಉಗ್ರ ಸಂಘಟನೆಗಳಿರೋದ್ರಿಂದ, ಹಾಗೆ ಪಾಕಿಸ್ತಾನಿ ಸೇನೆಯ ಒಳಗೂ ಕೂಡ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದ ವಾತಾವರಣ ಇರೋದ್ರಿಂದ ಅಲ್ಲಿ ಶಿಯಾ ಸುನ್ನಿ, ಇಮ್ರಾನ್, ಶಹಬಾಜ್, ಭುಟ್ಟೋ ಹೀಗೆ ನಾನಾ ಹೆಸರುಗಳಲ್ಲಿ ಪಾಕಿಸ್ತಾನದ ಸೇನೆ ಡಿವೈಡ್ ಆಗಿರೋದ್ರಿಂದ ಆ ದಾಳಿಯ ಹಿಂದೆ ಅಲ್ಲಿನ ಉಗ್ರರಿದ್ರ ಅಥವಾ ಪಾಕಿಸ್ತಾನದ ಸೇನೆಯಲ್ಲಿದ್ದವರೇ ಒಂದು ದಾಳಿಯನ್ನ ಮಾಡಿ ಉಗ್ರರ ತಲೆಗೆ ಕಟ್ಟಿದ್ರ ಅಂತ ಹೇಳೋದು ಕೂಡ ತುಂಬಾ ಕಷ್ಟ. ಆದ್ರೆ ದಾಳಿ ನಡೆದು ಹೋಯ್ತು. ಅದರ ಹೊಣೆಯನ್ನ ಪಾಕಿಸ್ತಾನ ಟಿಟಿಪಿಯ ತಲೆ ಕಟ್ತು. ಅಫ್ಘಾನಿಸ್ತಾನ್ ಮೂಲದ ಟಿಟಿಪಿ ಪಾಕಿಸ್ತಾನದ ಕರಾಚಿಯ ಮೇಲೆ ದಾಳಿ ಮಾಡಿದೆ ಅಂತ ಆರೋಪ ಮಾಡಿ ಪಾಕಿಸ್ತಾನದ ವಾಯುಪಡೆ ಅಫ್ಘಾನಿಸ್ತಾನದ ಫಕ್ತಿಯಾ, ಫಾಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಮೇಲೆ ವಾಯು ದಾಳಿ ಮಾಡಿತು. ಅಲ್ಲಿ ಟಿಟಿಪಿ ಉಗ್ರರ ಶಿಬಿರಗಳಿದ್ವು, ಅವುಗಳ ಮೇಲೆ ದಾಳಿ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದ್ರೆ ಅಲ್ಲಿ ಸಾವಿಗೀಡಾದವರು ಮಹಿಳೆಯರು ಮತ್ತು ಮಕ್ಕಳು. ಅವರು ದಾಳಿ ಮಾಡಿದ್ದು ನಾಗರಿಕ ವಸತಿ ಪ್ರದೇಶದಲ್ಲಿ ಅಂತ ಅಫ್ಘಾನ್ ತಾಲಿಬಾನ್ ಆಡಳಿತ ಹೇಳ್ತು. ಅಲ್ಲಿ ಒಟ್ಟು 36 ಮಂದಿ ಸಾವಿಗೀಡಾದ್ರು. ಈ ದಾಳಿ ಅಫ್ಘನ್ನರನ್ನ ಕೆರಳಿಸಿತ್ತು. ನಮ್ಮ ಹತ್ರ ವಾಯುಪಡೆ ಇಲ್ಲದೆ ಇರಬಹುದು, ಆದ್ರೆ ಪಾಕಿಸ್ತಾನದ ಮೇಲೆ ಇದೇ ರೀತಿಯ ದಾಳಿಗಳನ್ನ ಮಾಡೋ ಶಕ್ತಿ ನಮಗಿದೆ. ಆದ್ರೆ ಸಾರ್ವಜನಿಕರನ್ನ, ಮಹಿಳೆಯರನ್ನ, ಮಕ್ಕಳನ್ನ ಕೊಲ್ಲೋ ಕೆಲಸವನ್ನ ನಾವು ಮಾಡೋದಿಲ್ಲ. ನಾವು ಈ ದಾಳಿಗೆ ಪ್ರತೀಕಾರ ಖಂಡಿತ ಹೇಳ್ತೀವಿ ಮತ್ತು ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡ್ತೀವಿ ಅಂತ ತಾಲಿಬಾನ್ ಹೇಳ್ತು. ಅದರಂತೆ ಅವರು ಮಂಗಳವಾರ ರಾತ್ರಿ ಪಾಕಿಸ್ತಾನದ ಬಲೂಚ್ ಪ್ರಾವಿನ್ಸ್ನ ಪುಶಿನ್ ಜಿಲ್ಲೆಯಲ್ಲಿನ ಸರನ್ ಪ್ರದೇಶದ ಮೇಲೆ ಹಾಗೆ ಖೈಬರ್ ಪಖ್ತೂನ್ಖ್ವಾದ ಮೇಲೆ ಡ್ರೋನ್ ದಾಳಿಗಳನ್ನ ಮಾಡಿದ್ದಾರೆ. ಈ ಬಾರಿ ಅವರು ಪಾಕಿಸ್ತಾನದ ಸೇನೆಯನ್ನ ಟಾರ್ಗೆಟ್ ಮಾಡ್ಕೊಂಡಿಲ್ಲ, ಬದಲಿಗೆ ಅಲ್ಲಿನ ಐಎಸ್ಕೆಪಿ ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಪ್ರಾವಿನ್ಸ್ಗೆ ಸೇರಿದ ಕಚೇರಿಗಳು ಹಾಗೂ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿರೋದಾಗಿ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಪಾಕಿಸ್ತಾನ ಐಸಿಸ್ಗೆ ಆಶ್ರಯ ಕೊಟ್ಟಿದೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ, ನಮ್ಮದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅಂತ ಹೇಳ್ಕೊಳ್ಳೋ ಮೂಲಕ ಪಾಕಿಸ್ತಾನದ ಮಾನವನ್ನ ಕೂಡ ಹರಾಜು ಹಾಕಿದ್ದಾರೆ. ಗೆಳೆಯರೆ, ಪಾಕಿಸ್ತಾನ ಐಎಸ್ ಉಗ್ರರನ್ನ ಸಾಕ್ತಾ ಇದೆ ಅನ್ನೋದು ಹೊಸ ಸುದ್ದಿಯಲ್ಲ. ಅವರನ್ನ ಖೈಬರ್ ಮತ್ತು ಬಲೂಚ್ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ನೆಲೆಗೊಳಿಸಿದೆ. ಅಲ್ಲಿ ಬಲೂಚ್ ಹೋರಾಟಗಾರರ ವಿರುದ್ಧ ಹಾಗೂ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಆಡಳಿತದ ವಿರುದ್ಧ ಪಾಕಿಸ್ತಾನ ಈ ಐಎಸ್ಕೆಪಿಗೆ ಆಯುಧ, ಹಣಕಾಸಿನ ನೆರವನ್ನ ಕೊಡ್ತಾ ಇದೆ. ಅವರು ಅಫ್ಘಾನಿಸ್ತಾನದಲ್ಲಿ ದಾಳಿ ಮಾಡಬಂದು ಪಾಕಿಸ್ತಾನದ ಗಡಿಯಲ್ಲಿ ಅಡಗಿ ಕೂತ್ಕೋತಾರೆ. ಹೀಗಾಗಿ ನಾವು ಅವರ ವಿರುದ್ಧ ಕಾರ್ಯಾಚರಣೆನ ಮಾಡಬೇಕಾಗಿ ಬರ್ತಿದೆ ಅಂತ ಅಫ್ಘಾನಿಸ್ತಾನ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಈಗ ದಾಳಿ ಮಾಡಿದ ಜಾಗಗಳೇನಿವೆ ಅಲ್ಲಿಂದ ಅಫ್ಘಾನಿಸ್ತಾನದ ಮೇಲೆ ದಾಳಿಗೆ ಸಂಚು ರೂಪಿಸಲಾಗ್ತಾ ಇತ್ತು. ಹೀಗಾಗಿ ಆ ಜಾಗಗಳನ್ನ ಗುರಿಯಾಗಿಸ್ಕೊಳ್ಬೇಕಾಯ್ತು ಅನ್ನೋದು ಅಫ್ಘಾನಿಸ್ತಾನ ಕೊಡ್ತಾ ಇರೋ ಸಮಜಾಯಿಷಿ. ಇಲ್ಲಿ ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ ಹೇಗೆ ಪಾಕಿಸ್ತಾನ ಟಿಟಿಪಿ ಉಗ್ರರ ಶಿಬಿರಗಳು ಅಂತ ಕಾರಣ ಕೊಡುತ್ತೋ, ಹಾಗೆ ಅಫ್ಘಾನಿಸ್ತಾನ ಕೂಡ ಐಸಿಸ್ ಉಗ್ರರ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದೆ. ಇಷ್ಟೇ ಅಲ್ಲ, ನಿಮ್ಮ ಹಾಗೆ ನಾವು ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಭಯೋತ್ಪಾದನೆ, ನಾವು ಮಾಡ್ತಾ ಇರೋದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅಂತ ತಾಲಿಬಾನ್ ಬಿಂಬಿಸ್ಕೊಳ್ತಾ ಇದೆ. ಇನ್ನು ಹೀಗೆ ತಾಲಿಬಾನ್ ಹೋರಾಟಗಾರರು ಡ್ರೋನ್ ದಾಳಿ ಮಾಡಿದ ನಂತರ ನಾವು 4 ಬೇಸಿಕ್ ಡ್ರೋನ್ಗಳನ್ನ ವಶಪಡಿಸಿಕೊಂಡಿದ್ದೀವಿ. ನಮ್ಮ ಬಲಿಷ್ಠ ವಾಯು ರಕ್ಷಣಾ ಪಡೆ ಅಫ್ಘನ್ ಡ್ರೋನ್ಗಳನ್ನ ನ್ಯೂಟ್ರಲೈಸ್ ಮಾಡಿದೆ ಅಂತ ಪಾಕಿಸ್ತಾನದ ವಾಯುಪಡೆ ಹೇಳ್ಕೊಂಡಿದೆ. ಆದ್ರೆ ಅಲ್ಲಿ ಡ್ಯಾಮೇಜ್ ಆಗಿರೋದನ್ನ ಅಫ್ಘನ್ ತಾಲಿಬಾನ್ ಖಚಿತಪಡಿಸ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಯಥಾ ಪ್ರಕಾರ ತನ್ನ ಸುಳ್ಳು ನೆರೆಟಿವ್ಗಳನ್ನ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ವಿರುದ್ಧ ಕೂಡ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ತಾಲಿಬಾನ್ ಅನ್ನೋದು ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತು ಇಸ್ರೇಲ್
ಇಸ್ರೇಲ್ಗಳ ಮೂಲಕ ಬಳಕೆ ಆಗ್ತಾ ಇದೆ. ನಮ್ಮ ವಿರುದ್ಧ ಭಾರತ ಹಣಕಾಸಿನ ನೆರವು ಕೊಡ್ತಾ ಇದೆ. ಇಸ್ರೇಲ್ ಆಯುಧಗಳನ್ನ, ಡ್ರೋನ್ಗಳನ್ನ ಮತ್ತು ಬೇಹುಗಾರಿಕೆಯ ನೆರವನ್ನ ಕೊಡ್ತಾ ಇದೆ. ತಾಲಿಬಾನ್ ಹೋರಾಟಕ್ಕೆ ಯೋಧರನ್ನ ಒದಗಿಸ್ತಾ ಇದೆ. ಭಾರತದ ಹಣ, ಇಸ್ರೇಲಿನ ಆಯುಧ ಮತ್ತು ತಾಲಿಬಾನ್ ಯೋಧರು ಸೇರಿ ನಮ್ಮ ವಿರುದ್ಧ ಬೀಳ್ತಿದ್ದಾರೆ ಅನ್ನೋದು ಪಾಕಿಸ್ತಾನದ ಹೊಸ ಪ್ರಾಪಗ್ಯಾಂಡಾ. ಇಲ್ಲಿ ಇಸ್ರೇಲ್ ಹಾಗೂ ಭಾರತ ಪ್ರಾಕ್ಸಿಯಾಗಿ ತಾಲಿಬಾನ್ ಕೆಲಸ ಮಾಡ್ತಾ ಇದೆ ಅಂತ ಹೇಳೋ ಪಾಕಿಸ್ತಾನ ಈಗಾಗಲೇ ಪಾಕಿಸ್ತಾನದಲ್ಲಿ ಯಾರ್ಯಾರು ಅಲ್ಲಿನ ಸೇನೆ ಹಾಗೂ ಆಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನ ಫಿತ್ನಾ ಅಲ್ ಹಿಂದೂಸ್ತಾನ್ ಅಂತಲೂ ಫಿತ್ನಾ ಅಲ್ ಖ್ವಾರಿಜ್ ಅಂತಲೂ ಕರೆಯೋದಕ್ಕೆ ಶುರು ಮಾಡಿದೆ. ಖ್ವಾರಿಜ್ ಅಂದ್ರೆ ಬಿಟ್ಟು ಹೋದವರು ಅಂತ ಅರ್ಥ. ಇಲ್ಲಿ ಯಾರ್ಯಾರು ಪಾಕಿಸ್ತಾನವನ್ನ ವಿರೋಧಿಸ್ತಾರೋ ಅವರೆಲ್ಲ ಇಸ್ಲಾಂನಿಂದ ದೂರ ಸರಿದವರು ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಬ್ರ್ಯಾಂಡ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಭಾರತ ಮತ್ತು ಇಸ್ರೇಲ್ಗಳು ಒಂದಾಗಬೇಕಾದ ಅಗತ್ಯ ಖಂಡಿತ ಇಲ್ಲ. ಆದ್ರೆ ಸದ್ಯಕ್ಕೆ ಹೊತ್ತಿ ಉರಿತಾ ಇರೋ ಪಾಕಿಸ್ತಾನದಲ್ಲಿ ಆ ಥರದ ಸುಳ್ಳುಗಳನ್ನ ಹರಡಬೇಕಿದೆ. ಬಲೂಚರನ್ನ ಫಿತ್ನಾ ಅಲ್ ಹಿಂದೂಸ್ತಾನ್ ಅಂತ ಹೇಳಬೇಕು, ಅವರನ್ನ ಇಸ್ಲಾಮಿನ ವಿರೋಧಿಗಳು, ಪಾಕಿಸ್ತಾನದ ವಿರೋಧಿಗಳು, ದೇಶದ್ರೋಹಿಗಳು ಅಂತ ಬಿಂಬಿಸಿದ್ರೆ ಸಾಕಾಗೋದಿಲ್ಲ. ಬದಲಿಗೆ ನಮ್ಮ ಶತ್ರುಗಳ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಪ್ರಚಾರ ಮಾಡಬೇಕು. ಆಗ ಪಾಕಿಸ್ತಾನದಲ್ಲಿನ ಮತಾಂಧರು ಮತ್ತು ಕೆಲ ಅರ್ಧ ಮನಸ್ಸಿನ ಜನ ಏನಿದ್ದಾರೆ ಅವರ ಸಿಂಪತಿ ಬಲೂಚ್ ಹೋರಾಟಗಾರರಿಗೆ ಸಿಗದ ಹಾಗಾಗತ್ತೆ. ಹಾಗೆ ಟಿಟಿಪಿಯನ್ನ ಫಿತ್ನಾ ಅಲ್ ಖ್ವಾರಿಜ್ ಅಂತ ಹೇಳಬೇಕು, ತಾಲಿಬಾನಿಗಳನ್ನ ಖ್ವಾರಿಜ್ಗಳು ಅಂತ ಕರಿಬೇಕು. ಈಗ ಅಲ್ಲಿ ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಮಂತ್ರಿಗಳು ಹೇಳ್ತಾ ಇರೋದೇನಂದ್ರೆ ಯಾರು ಉಗ್ರವಾದಿಗಳಾಗಿದ್ದಾರೋ ಅವರನ್ನೆಲ್ಲ ಖ್ವಾರಿಜ್ಗಳು ಅಂತ ಕರಿಬೇಕು. ಮುಲ್ಲಾ, ಮೌಲ್ವಿ, ಹಫೀಜ್ ಅಂತೆಲ್ಲ ಅವರನ್ನ ಕರಿಬಾರದು. ಹಾಗಾದ್ರೆ ಪಾಕಿಸ್ತಾನ ಹಫೀಜ್ ಸಯೀದ್ ನ ಹೆಸರನ್ನ ಖ್ವಾರಿಜ್ ಸಯೀದ್ ಅಂತ ಕರೆಯತ್ತಾ? ಮೌಲಾನಾ ಮಸೂದ್ ಅಜರ್ನನ್ನ ಮಸೂದ್ ಅಜರ್ ಖ್ವಾರಿಜ್ ಅಂತ ಕರೆಯತ್ತಾ? ಇದು ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದ ಜನಕ್ಕೆ ಮಾತ್ರ ಸೀಮಿತ. ಅವರು ಪಾಕಿಸ್ತಾನದ ಆಡಳಿತವನ್ನ ವಿರೋಧಿಸ್ತಾ ಇದ್ದಾರೆ. ಅವರು ಮಾಡ್ತಾ ಇರೋ ದಾಳಿಗಳನ್ನ, ನರಹತ್ಯೆಯನ್ನ ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಅವರು ಖ್ವಾರಿಜ್ಗಳು. ಭಾರತದ ಮೇಲೆ ದಾಳಿ ಮಾಡೋ ಉಗ್ರರು, ಅಂತಾರಾಷ್ಟ್ರೀಯ ಉಗ್ರರ ಪಟ್ಟಿಯಲ್ಲಿ ಜಾಗ ಪಡೆದವರು ಇವರೆಲ್ಲ ಮೌಲಾನಗಳೇ ಆಗಿರ್ತಾರೆ. ಅವರು ಖ್ವಾರಿಜ್ಗಳಲ್ಲ. ಯಾಕೆ ಅಂದ್ರೆ ಅವರು ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಪಾಕಿಸ್ತಾನದ ಪತ್ರಕರ್ತ ನಜಮ್ ಸೇಥಿ ಭಾರತ ಹಾಗೂ ಇಸ್ರೇಲುಗಳು ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡ್ತಾ ಇವೆ, ಅವರು ಅಫ್ಘಾನಿಸ್ತಾನವನ್ನ ಬಳಸಿಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾನೆ. ಅಲ್ಲಿನ ನಿವೃತ್ತ ಸೇನಾಧಿಕಾರಿ ಘಜನಫರ್ ಆಲಿ ಅನ್ನೋನು ಕಾಬೂಲ್ನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಮೊಸಾದ್ ಹಾಗೂ ರಾ ಅಧಿಕಾರಿಗಳು ಕೂತಿದ್ದಾರೆ. ಅವರು ಎಲ್ಲಿ ದಾಳಿ ಮಾಡಬೇಕು, ಹೇಗ್ ಮಾಡಬೇಕು ಅಂತ ತಾಲಿಬಾನಿ ಪಡೆಗಳಿಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ. ಈ ಬಗ್ಗೆ ಪಾಕಿಸ್ತಾನದ ಟಿವಿ ಚಾನೆಲ್ ಒಂದು ಡಿಬೇಟ್ ಶೋ ಮಾಡಿದೆ. ಅದರಲ್ಲಿ ಇಸ್ರೇಲಿ ಆಯುಧಗಳನ್ನ ಭಾರತ ಖರೀದಿ ಮಾಡಿ ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನಕ್ಕೆ ಕೊಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಹಾಗೆ ಅವನು ಯಾರೋ ಅತಿ ಬುದ್ಧಿವಂತನೊಬ್ಬ ಇಸ್ರೇಲ್ ಇರಾನ್ ವಿರುದ್ಧ ಯುದ್ಧ ಸಾರಿದ್ದೆ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಅಂತ ಹೇಳಿದಾನೆ. ಇನ್ನೂ ಒಬ್ಬ ಭಾರತದ ಪ್ರಧಾನಿ ಮೋದಿ ಇಸ್ರೇಲ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲೊಂದು ಮೀಟಿಂಗ್ ಆಯ್ತು. ಪಾಕಿಸ್ತಾನನ ಅಫ್ಘಾನಿಸ್ತಾನ ದಾಳಿಗಳ ಮೂಲಕ ಎಂಗೇಜ್ ಮಾಡ್ಕೊಂಡ್ರೆ ನಾವು ಇರಾನ್ ವಿರುದ್ಧ ದಾಳಿ ಮಾಡೋದು ಸುಲಭ ಆಗತ್ತೆ ಅಂತ ಇಸ್ರೇಲ್ ಪ್ರಧಾನಿ ಮತ್ತು ಭಾರತದ ಪ್ರಧಾನಿ ಮಾತಾಡ್ಕೊಂಡ್ರು. ಅದಾದ ಮೇಲೆ ಆಫ್ಘನ್ ತಾಲಿಬಾನ್ ನಮ್ಮ ಮೇಲೆ ಮಾಡೋ ದಾಳಿಗಳನ್ನ ತೀವ್ರಗೊಳಿಸ್ತು ಅಂತ ಹೇಳಿದಾನೆ. ಏನ್ ತಾಲಿಬಾನಿಗಳು ಇವ್ರ ಮೇಲ್ ದಾಳಿ ಮಾಡದೇ ಇದ್ದಿದ್ರೆ ಈ ಪಾಕಿಸ್ತಾನದ ರಣಹೇಡಿ ಸೇನಾ ಪಡೆ ಹೋಗಿ ಇರಾನ್ ಪರ ನಿಂತು ಅಮೆರಿಕ ವಿರುದ್ಧ ಯುದ್ಧ ಮಾಡ್ಬಿಡ್ತಾ ಇತ್ತು ಅನ್ನೋ ಹಾಗೆ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಏನು ಅಂದ್ರೆ ಪಾಕಿಸ್ತಾನದಲ್ಲಿ ಸೇನೆ ಮತ್ತು ಆಡಳಿತದ ವಿರುದ್ಧ ಶುರುವಾಗಿರೋ ನಾಗರಿಕ ದಂಗೆಗಳನ್ನ ಡೈವರ್ಟ್ ಮಾಡೋ ಪ್ರಯತ್ನ. ಅದಕ್ಕಾಗಿ ಹಿಂದೂ ಭಾರತ, ಯಹೂದಿ ಇಸ್ರೇಲ್ಗಳು ತಾಲಿಬಾನಿಗಳನ್ನ ಇಸ್ಲಾಮಿಕ್ ದೇಶದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಂತ ಬಿಂಬಿಸಬೇಕು. ಗೆಳೆಯರೇ, ಹಿಟ್ಲರ್ ತನ್ನ ಮೇನ್ ಕೆಂಫ್ನಲ್ಲಿ ದೊಡ್ಡ ಸುಳ್ಳುಗಳನ್ನ ಪದೇ ಪದೇ ಹೇಳಿದ್ರೆ ದೊಡ್ಡ ಸಮುದಾಯ ನಂಬಿ ಬಿಡುತ್ತೆ ಅಂತ ಪ್ರತಿಪಾದಿಸ್ತಾನೆ. ಅದನ್ನ ಇಲ್ಲಿ ಪಾಕಿಸ್ತಾನ ಮಾಡ್ತಾ ಹೋಗ್ತಾ ಇದೆ. ಇಲ್ಲಿ ಇತಿಹಾಸದ ವ್ಯಂಗ್ಯ ಏನ್ ಗೊತ್ತಾ? ಇವತ್ತು ಇವರು ಯಾರನ್ನ ಭಾರತ ಮತ್ತು ಇಸ್ರೇಲುಗಳ ಪ್ರಾಕ್ಸಿಗಳು ಅಂತ ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರೋ ಅದೇ ತಾಲಿಬಾನ್ ಅನ್ನ ಹುಟ್ಟು ಹಾಕಿದ್ದು ಪಾಕಿಸ್ತಾನ. 1990ರ ದಶಕದಲ್ಲಿ ರಷ್ಯಾ ಹಾಗೂ ಭಾರತಗಳು ತಾಲಿಬಾನ್ ವಿರುದ್ಧ ನಾರ್ದರ್ನ್ ಅಲಯನ್ಸ್ಗೆ ಅದರ ನಾಯಕ ಅಹಮದ್ ಶಾ ಮಸೂದ್ಗೆ ಬೆಂಬಲವಾಗಿ ನಿಂತಿದ್ದಾಗ ಇದೇ ಪಾಕಿಸ್ತಾನ ತಾಲಿಬಾನ್ಗೆ ಬೇಕಾದ ಎಲ್ಲವನ್ನೂ ಕೊಡ್ತಾ ಇತ್ತು. ಇನ್ನು ಅಮೆರಿಕದ ಮೇಲೆ ದಾಳಿ ನಡೆದಾದ ಮೇಲೆ ಆಫ್ಘಾನಿಸ್ತಾನದಲ್ಲಿನ ತಾಲಿಬಾನ್ ಸರ್ಕಾರವನ್ನ ಕಿತ್ತೆಸೆದು ಅಮೆರಿಕ ಅಲ್ಲಿ ಒಂದು ಪ್ರಜಾಪ್ರಭುತ್ವದ ರೀತಿಯ ಸರ್ಕಾರವನ್ನ ಕೂಡಿಸ್ತಲ್ಲ. ಆಗ ಭಾರತ ಆ ಪ್ರಜಾಪ್ರಭುತ್ವವನ್ನ ಬೆಂಬಲಿಸ್ತಾ ಇದ್ರೆ ಪಾಕಿಸ್ತಾನ ಕದ್ದು ಮುಚ್ಚಿ ತಾಲಿಬಾನಿಗಳಿಗೆ ಆಶ್ರಯ ಕೊಡ್ತಾ ಇತ್ತು. ಒಸಾಮಾ ಬಿನ್ ಲ್ಯಾಡನ್ ಕೂಡ ಪಾಕಿಸ್ತಾನದಲ್ಲೇ ಅಡಗಿ ಕೂತಿದ್ದ. ಇನ್ನು 2021ರಲ್ಲಿ ಆಫ್ಘಾನಿಸ್ತಾನ ಮತ್ತೆ ತಾಲಿಬಾನಿಗಳ ಹಿಡಿತಕ್ಕೆ ಸಿಕ್ತಲ್ಲ. ಆಗ ಕಾಬೂಲ್ಗೆ ಮೊದಲು
ಓಡ್ ಹೋದವನೇ ಅವತ್ತಿನ ಪಾಕಿಸ್ತಾನದ ISI ಮುಖ್ಯಸ್ಥ ಫೈಜ್ ಹಮೀದ್. ಅವನು ಸರೇನಾ ಹೋಟೆಲ್ನಲ್ಲಿ ನಿಂತು ಕೂಲ್ ಆಗಿ ಟೀ ಕುಡಿತಾ ಇರೋ ಫೋಟೋಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಿಂಟ್ ಆಗೋ ಹಾಗೆ ನೋಡ್ಕೊಂಡ. ಈ ಮೂಲಕ ತಾಲಿಬಾನ್ ಆಡಳಿತದ ಜೊತೆ ಪಾಕಿಸ್ತಾನ ಉತ್ತಮ ಸಂಬಂಧ ಹೊಂದಿದೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನನೂ ನಡೀತು. ಆಗಲೂ ತಾಲಿಬಾನಿಗಳು ಪಾಕಿಸ್ತಾನದ ಜೊತೆಗೇ ಇದ್ದಿದ್ದು. ಅವತ್ತವರು ಭಾರತ ಅಲ್ಲಿ ನಿರ್ಮಾಣ ಮಾಡಿರೋ ಡ್ಯಾಮುಗಳನ್ನ, ಆಸ್ಪತ್ರೆಗಳನ್ನ, ಪಾರ್ಲಿಮೆಂಟ್ ಕಟ್ಟಡಗಳನ್ನ, ರಸ್ತೆಗಳನ್ನ ಎಲ್ಲ ನಾಶ ಮಾಡ್ಬಿಡ್ತಾರೆ ಅನ್ನೋ ತರ ಸುದ್ದಿಗಳು ಹರಡೋದಕ್ಕೆ ಶುರು ಮಾಡಿದ್ವು. ಅವತ್ತಿಗೂ ಪಾಕಿಸ್ತಾನ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನವನ್ನ ಭಾರತದ ವಿರುದ್ಧ ಬಳಸಬೇಕು ಅಂತಲೇ ಅಂದ್ಕೊಂಡಿದ್ದು. ಆದ್ರೆ ಅದು ಅವರಿಂದ ಸಾಧ್ಯ ಆಗ್ಲಿಲ್ಲ. ತಾಲಿಬಾನಿಗಳು ಮತ್ತು ಅಫ್ಘನ್ನೆಲ್ಲ ತೀರಾ ಪಾಕಿಸ್ತಾನದಂಥ ಭಿಕಾರಿಗಳ ಅಡಿಯಾಳಾಗೋದಕ್ಕೆ ಇಷ್ಟಪಡ್ಲಿಲ್ಲ. ಅವರು ತಮ್ಮ ಗಡಿ ಅಂದ್ರೆ ಡ್ಯೂರಾಂಡ್ ಲೈನ್ ಅತಿಕ್ರಮಣವನ್ನ ವಿರೋಧಿಸಿದ್ರು. ಪಶ್ತೂನ್ ಲ್ಯಾಂಡ್ ಒಂದಾಗಿರಬೇಕು ಅಂತ ಕೇಳಿದ್ರು. ಪಾಕಿಗಳ ಮಾತು ಕೇಳಲಿಲ್ಲ. ಸೊ ಪಾಕಿಸ್ತಾನ ಈಗ ಅವರನ್ನ ಖ್ವಾರಿಜ್ಗಳು ಅಂದ್ರೆ ಬಿಟ್ಟು ಹೋದವರು, ಇಸ್ಲಾಂನಿಂದ ದೂರಾದವರು ಅಂತ ಹಣೆಪಟ್ಟಿ ಕಟ್ಟೋದಕ್ಕೆ ಹೋಗ್ತಾ ಇದೆ. ಆ ಮೂಲಕ ಇಸ್ಲಾಮಿಕ್ ದೇಶಗಳು ಅವರಿಂದ ದೂರ ಆಗಲಿ ಅನ್ನೋದು ಉದ್ದೇಶ. ಅದಕ್ಕಾಗಿ ಪಾಕ್ ಭಾರತ, ಇಸ್ರೇಲುಗಳ ಹೆಸರುಗಳನ್ನ ಬಳಸ್ಕೊಳ್ತಾ ಇದೆ. ಭಾರತ ಔಷಧಗಳ ಕಂಟೈನರ್ನಲ್ಲಿ ಡ್ರೋನ್ ಹಾಗೂ ಇನ್ನಿತರ ಆಯುಧಗಳನ್ನಿಟ್ಟು ಆಫ್ಘಾನಿಸ್ತಾನಕ್ಕೆ ಕಳಿಸ್ಕೊಡ್ತಾ ಇದೆ ಅಂತ ಖ್ವಾಜಾ ಆಸಿಫ್, ಅದೇ ಪಾಕಿಸ್ತಾನದ ರಕ್ಷಣಾ ಸಚಿವ, ಆರೋಪ ಮಾಡ್ತಾ ಇದ್ದಾನೆ. ಅಲ್ಲಿ ನಿಜವಾಗ್ಲೂ ಇಸ್ರೇಲಿ ಡ್ರೋನ್ ತಂತ್ರಜ್ಞಾನ ಅಥವಾ ಡ್ರೋನ್ಗಳು ಆಫ್ಘನ್ನರಿಗೆ ಸಿಕ್ಬಿಟ್ಟಿದ್ರೆ ಇಷ್ಟ ಹೊತ್ತಿಗೆ ಪಠಾಣರು ಪಾಕಿಸ್ತಾನಿ ಸೇನೆ ಕೈಲಿ ಮುಜ್ರಾ ಮಾಡಿಸ್ಬಿಡ್ತಾ ಇದ್ರು ಅಲ್ವಾ? ಇದಿರಲಿ, ಅವರು ಏನೇ ಆರೋಪಗಳು ಮಾಡಿದ್ರು ಆಫ್ಘನ್ ತಾಲಿಬಾನ್ ಮಾತ್ರ ಪಾಕಿಸ್ತಾನದಲ್ಲಿನ ಉಗ್ರ ಶಿಬಿರಗಳನ್ನ, ISKP ಅಡ್ಡೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಲೇ ಇದೆ. ಅವರ ದಾಳಿಗಳು ಹೀಗೆ ಮುಂದುವರಿಲಿ, ಉಗ್ರರ ದಮನಕ್ಕೆ ಇಸ್ಲಾಮಿಕ್ ದೇಶಗಳು ಕೈ ಜೋಡಿಸ್ಲಿ ಅಲ್ವಾ? ಇದು ಗೆಳೆಯರೇ, ಪಾಕಿಸ್ತಾನದ ವಿರುದ್ಧ ತಾಲಿಬಾನ್ ಮಾಡ್ತಾ ಇರೋ ದಾಳಿ ಹಾಗೂ ಭಾರತ ಮತ್ತು ಇಸ್ರೇಲ್ ವಿರುದ್ಧ ಪಾಕ್ ಮಾಡ್ತಾ ಇರೋ ಸುಳ್ಳು ಆರೋಪಗಳಿಗೆ ಸಂಬಂಧಿಸಿದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.